ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಚಾಪ್ಟರ್ ನಂಬರ್ 13 ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್ ಎಕ್ಸರ್ಸೈಸ್ ನ ಕಂಟಿನ್ಯೂಯೇಷನ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ ಅ ರಿಟೇಲ್ ಮಾರ್ಕೆಟ್, fruit vendors were selling mangoes kept in packing boxes. These boxes contained varying number of mangoes. The following has been the distribution of mangoes according to the number of boxes. As it is, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. We just have to find what is mean. ಬಟ್ ಈ ಸರಿ ಇಫ್ ಯು ರಿಮೆಂಬರ್ ಲಾಸ್ಟ್ ವಿಡಿಯೋದಲ್ಲೆಲ್ಲ ಕ್ಲಾಸ್ ಇಂಟರ್ವೆಲ್ ಫ್ರೀಕ್ವೆನ್ಸಿ ಎಕ್ಸ್ ಎಲ್ಲ ರೆಡಿ ಇತ್ತು. ಐ ವುಡ್ ಜಸ್ಟ್ ಟೆಲ್ ವಿಚ್ ಮೆಥಡ್ ಟು ಯೂಸ್ ಅಂಡ್ ದೆನ್ ಸ್ಟಾರ್ಟ್ ಸಾಲ್ವಿಂಗ್. ಬಟ್ ಏನಕ್ಕೆ ಎಲ್ಲ ಖಾಲಿ ಬಿಟ್ಟಿದ್ದೀನಿ ಅಂದ್ರೆ, ಬಿಕಾಸ್ ಸಮ್ಟೈಮ್ಸ್ ವಿ ಹ್ಯಾವ್ ಟು ಅಬ್ಸರ್ವ್ ಹೌ ದ ಡೇಟಾ ಇಸ್ ಗಿವನ್. ಈಗ ಲಾಸ್ಟ್ ಎಲ್ಲ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮಗೆ ಕ್ಲಾಸ್ ಇಂಟರ್ವೆಲ್ ಯಾವ ತರ ಕೊಡ್ತಾ ಇದ್ರು ಅಂದ್ರೆ 1 to 3, 3 to 5, 5 to 7 ಈ ತರ ಕಂಟಿನ್ಯೂ ಆಗೋದು. ಬಟ್ ನಾವು ಯಾವತ್ತೂ ಇದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ. ಈಗ ಅಬ್ಸರ್ವ್ ಮಾಡೋಣ. ಸಿ, 3 is the upper limit of first interval. 3 is the same number is the lower limit of the next interval also. Next ನೋಡಿ, 5 is the upper limit of second interval. The same 5 is the lower limit of the next interval. And ನಮಗೆ ಈ ತರ ಡೇಟಾನ ಡೀಲ್ ಮಾಡಿ ಗೊತ್ತಿದೆ. we have practice. ಇದನ್ನ ಕಂಟಿನ್ಯೂಸ್ ಡೇಟಾ ಅಂತ ಹೇಳ್ತಾರೆ. ಬಟ್ ಚೆಕ್ ದಿಸ್ ಕ್ವೆಶನ್. 50 to 52 ಇದೆ. ಆಕ್ಚುಲ್ ಆಗಿ 52ನೇ ಇಲ್ಲಿ ಬರ್ಬೇಕಿತ್ತು, ಬಟ್ ಇಲ್ಲಿ ಏನಾಗಿದೆ 53 ಇದೆ. ಈ ತರದ್ ಕಂಟಿನ್ಯೂಸ್ ಆದ್ರೆ ಇದನ್ನ ಏನಂತ ಕರೀತಾರೆ? ಡಿಸ್ಕಂಟಿನ್ಯೂಸ್ ಡೇಟಾ ಅಂತ ಕರೀತಾರೆ. ಬಟ್ ಡಿಸ್ಕಂಟಿನ್ಯೂಸ್ ಅಂದ್ಬಿಟ್ಟು ವಿ ಕಾಂಟ್ ಜಸ್ಟ್ ಇಗ್ನೋರ್ ದೀಸ್ ಡೇಟಾಸ್. ನಾವು ಏನೋ ಒಂದು ಮಾಡಿ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ಕಂಟಿನ್ಯೂಸ್. ಓಕೆ, ಸೊ ಸಮ್ಟೈಮ್ಸ್ ನಾವು ಕ್ಲಾಸ್ ಇಂಟರ್ವಲ್ ನ ಅಬ್ಸರ್ವ್ ಮಾಡಬೇಕು. ಈಗ ಕಮಿಂಗ್ ಟು ದ ಪಾಯಿಂಟ್ ಆಫ್ ಹೌ ಟು ಮೇಕ್ ಇಟ್ ಕಂಟಿನ್ಯೂಸ್. ಸ್ಟ್ಯಾಟಿಸ್ಟಿಕ್ಸ್ ಇಸ್ ವೆರಿ ಸಿಂಪಲ್. ಇಂಥ ಎಲ್ಲ ಕೆಲಸಗಳಿಗೂ ವಿ ಹ್ಯಾವ್ ಟ್ರಿಕ್ಸ್ ಟು ಡೂ ಇಟ್. ದ ಒನ್ ಸ್ಟೆಪ್ ವಿಚ್ ಯು ಹ್ಯಾವ್ ಟು ಡೂ ಈಸ್, ನೀವು ಯಾವಾಗ ಲೋವರ್ ಲಿಮಿಟ್ ನೋಡ್ತೀರಾ -0.5 ಮಾಡಬೇಕು, ಎನಿ ನಂಬರ್ ಗಿವನ್. ನೀವು ಯಾವಾಗ ಅಪ್ಪರ್ ಲಿಮಿಟ್ ನೋಡ್ತೀರಾ +0.5 ಆಡ್ ಮಾಡಬೇಕು, ಎನಿ ನಂಬರ್ ಗಿವನ್. ಇದನ್ನ ಏನಕ್ಕೆ ಮಾಡೋದು? ಸಿ, ಅವರೊಂದು ಇಂಟರ್ವೆಲ್ ಕೊಟ್ಟಿರ್ತಾರೆ ಅಂದ್ರೆ ಇಟ್ ವಿಲ್ ಹ್ಯಾವ್ ಸಮ್ ಮೀನಿಂಗ್. ಅದ್ರದ್ದು ಒಂದು ಸೈಜ್ ಅಂತ ಇರುತ್ತೆ. ದಟ್ ಸೈಜ್ ಶುಡ್ ನಾಟ್ ಚೇಂಜ್. ಸೈಜ್ ಚೇಂಜ್ ಆಗದೆ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ದ ನಂಬರ್ ಇಸ್ ಕೆಪ್ಟ್ ಇಂಟ್ಯಾಕ್ಟ್. ಬಟ್ ನಮಗೆ ಇಂಟರ್ವೆಲ್ ಮ್ಯಾಚ್ ಆಗ್ಬೇಕಷ್ಟೇ. ಓಕೆ, ಸೊ ಲೆಟ್ ಸ್ಟಾರ್ಟ್. ಕ್ಲಾಸ್ ಇಂಟರ್ವೆಲ್ ನಾನು ಏನ್ ಮಾಡ್ತೀನಿ, ಕ್ಲಾಸ್ ಇಂಟರ್ವೆಲ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಫ್ರೀಕ್ವೆನ್ಸಿ ಇಸ್ ಹಿಯರ್. 50 to 52 ಇದೆ. ಲೋವರ್ ಲಿಮಿಟ್ಗೆ ಏನ್ ಮಾಡಬೇಕು? -0.5 ವಿಚ್ ಇಸ್ 49.5. ಅಂಡ್ ಅಪ್ಪರ್ ಲಿಮಿಟ್ಗೆ ಏನ್ ಮಾಡಬೇಕು? +0.5 ಮಾಡಬೇಕು. ಓಕೆ, ಡನ್. ಸೊ ಅದೇ ತರ ನೆಕ್ಸ್ಟ್ ಏನ್ ಮಾಡಬೇಕು? ಇಲ್ಲಿ 52.5 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? 55.5 ಆಗುತ್ತೆ. ಕಂಟಿನ್ಯೂಯಿಂಗ್. ಸೊ ನೀವು ಅಬ್ಸರ್ವ್ ಮಾಡ್ಬೋದಲ್ವಾ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಸೇಮ್ ಆಗ್ತಿದೆ ನೆಕ್ಸ್ಟ್ ಇಂಟರ್ವೆಲ್. ನೆಕ್ಸ್ಟ್ ಇಲ್ಲಿ 55.5 ಆಗುತ್ತೆ. ನೆಕ್ಸ್ಟ್ ಐ ವಿಲ್ ಗೆಟ್ ಹಿಯರ್ 58.5. ನೆಕ್ಸ್ಟ್ ಇಲ್ಲಿ 58.5 ಆಗುತ್ತೆ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ 61.5. ನೆಕ್ಸ್ಟ್ ಇಲ್ಲೇನಾಗುತ್ತೆ? 61.5 ಆಗುತ್ತೆ. ಇಲ್ಲಿ 64.5 ಆಗುತ್ತೆ. ಓಕೆ, ಡನ್. ಸೊ ಲೆಟ್ ಸ್ಟಾರ್ಟ್. ಫ್ರೀಕ್ವೆನ್ಸಿ ಆಸ್ ಇಟ್ ಈಸ್ ಫ್ರೀಕ್ವೆನ್ಸಿ ಏನಿದೆಯೋ ಅದನ್ನೇ ಬರಿತೀನಿ. 15, 110, 135, 115 ಅಂಡ್ 25. ಡನ್, ಮುಗೀತಿಲ್ಲಿಗೆ. ನೆಕ್ಸ್ಟ್ ಆಸ್ ಇಟ್ ಈಸ್ ಎಕ್ಸ್ ಕಂಟಿನ್ಯೂ ಮಾಡ್ತೀನಿ. ಎಕ್ಸ್ ಏನಾಗುತ್ತೆ? ಇದೆರಡನ್ನ ಆಡ್ ಮಾಡಿ ಡಿವೈಡ್ ಬೈ 2 ಅಷ್ಟೇ. ಸೊ ಫಸ್ಟ್ ಒನ್ ಐ ಆಮ್ ಗೆಟಿಂಗ್ 51. ನೆಕ್ಸ್ಟ್ ಐ ಆಮ್ ಗೆಟಿಂಗ್ 54. ನೆಕ್ಸ್ಟ್ ಏನಾಗುತ್ತೆ? 57 ಆಗುತ್ತೆ. ನೆಕ್ಸ್ಟ್ ಇಟ್ ಈಸ್ 60. ಫಾರ್ ಶೋರ್ ದ ನೆಕ್ಸ್ಟ್ ಒನ್ ಇಸ್ 63. ಒಂದ್ ಎರಡು ಗೊತ್ತಾದ್ರೆ ಸಾಕು. ವಿ ಆರ್ ಗೋಯಿಂಗ್ ಟು ಫಾಲೋ ದ ಸೇಮ್ ರೂಟೀನ್. ನೆಕ್ಸ್ಟ್ ಫಸ್ಟ್ ಯಾವ ಮೆಥಡ್ ಅಂತ ಡಿಸೈಡ್ ಮಾಡ್ಬೇಕಲ್ವಾ? ಸೊ ಲೆಟ್ಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಯೂಸಿಂಗ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಯಾಕೆಂದ್ರೆ ಅಸ್ಯೂಮಿಂಗ್ ಮೆಥಡ್ ವಿ ಹ್ಯಾವ್ ಡನ್ ಕ್ವೈಟ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಏನಿಲ್ಲ, ಅದೇ ಸೇಮ್ ಸ್ಟೆಪ್ಸ್, ಬಟ್ ಇನ್ನೊಂದು ಯು ಅನ್ನೋ ಒಂದು ಕಾಲಮ್, ಎಫ್ ಯು ಅನ್ನೋ ಕಾಲಮ್ ಆಡ್ ಆಗುತ್ತೆ. ಸೊ ಡಿವಿಯೇಷನ್ ಹೇಗೆ ಫೈಂಡ್ ಮಾಡೋದು ನಮಗೆ ಗೊತ್ತಿದೆ. ಇಟ್ ಇಸ್ ನಥಿಂಗ್ ಬಟ್ x ಮೈನಸ್ a. ಅಸ್ಯೂಮ್ ಮೀನ್ ಹೆಂಗ್ ಫೈಂಡ್ ಮಾಡ್ತೀರಾ? ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಬಾಕ್ಸ್ ಹಾಕ್ತೀರಾ. ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಸ್ ಯೋರ್ ಅಸ್ಯೂಮ್ಡ್ ಮೀನ್. ಸೊ ಇದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗೋಣ. 51 minus 57 is -6. Here you will get -3, 0, 3 and 6. Next you have to find what is u. U is nothing but deviation divided by h. h ಅಂದ್ರೆ size. How do you calculate size? Upper limit minus lower limit. ಇದೆರಡನ್ನ ಮಾಡಿದಾಗ ಏನ್ ಸಿಗುತ್ತೆ ನಿಮಗೆ? 52.5. h ಹೆಂಗ್ ಫೈಂಡ್ ಮಾಡೋದು? 52.5 minus 49.5. ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ? 0.5 0.5 ಎರಡು ಮೈನಸ್ ಆಗುತ್ತೆ.
52 minus 49 is how much? 52 minus 49 is 3. Okay, done. So next, continuing, 3 ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ಬೇಕು. -6 divided by 3 will give me -2. -3 divided by 3 will give me -1. 0 divided ಮಾಡಿದ್ರೆ 0, 3 divided by 3 is 1, 6 divided by 3 is 2. Last column for the step deviation method ಯಾವ್ದು ಬರಬೇಕು? It is FU. 15 into -2 -30, 110 into -1 -110, 135 into 0 is 0, 115 into 1 is 115, 25 into 2 is 50. So let's add everything. ಪಾಸಿಟಿವ್ ನಂಬರ್ಸ್ ನ ಆಡ್ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ? 165 ಸಿಗುತ್ತೆ. ನೆಗೆಟಿವ್ ನಂಬರ್ಸ್ ನ ಆಡ್ ಮಾಡಿದಾಗ -140 ಸಿಗುತ್ತೆ. ಸೊ ಇದೆರಡನ್ನ ಮಾಡಿದಾಗ ಎಷ್ಟು ಸಿಗುತ್ತೆ? 25, which is supposed to be my summation FU value. ಸೊ ಸಮೇಷನ್ ಎಫ್ ಯು ಸಿಕ್ಕಿದೆ, ಸಮೇಷನ್ ಎಫ್ ಸಿಕ್ಕಿಲ್ಲ ಅಲ್ವಾ? ಸೊ ಸಮೇಷನ್ ಎಫ್ ಇಲ್ಲಿ ಬರಿತೀನಿ, ಇಲ್ಲೇ ಬರಿತೀನಿ. ಸಮೇಷನ್ ಎಫ್ ಎಷ್ಟಾಗುತ್ತೆ? ಲೆಟ್ಸ್ ಆಡ್ ಎವ್ರಿಥಿಂಗ್. ಓಕೆ, 140, 275, 385, 15, 400 ಆಗುತ್ತೆ ಸಮೇಷನ್ ಎಫ್. ನಾವು ಯು ಹ್ಯಾವ್ ಗಾಟ್ ಆಲ್ ದ ವ್ಯಾಲ್ಯೂಸ್. ಲೆಟ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಅಸ್ಯೂಮ್ ಮೀನ್ ವಾಸ್ 57 ಪ್ಲಸ್ ನೆಕ್ಸ್ಟ್ ಏನಿತ್ತು? ಸಮೇಷನ್ ಎಫ್ ಯು. ಸಮೇಷನ್ ಎಫ್ ಯು ವಾಸ್ 25 divided by summation f was 400 into size was 3. Okay, so first bracket ಒಳಗಡೆ ಇರೋದು ಮುಗಿಸ್ಕೋಣ. 25 ones are 25, 15 ಇದೆ, 150 ಇದೆ. ಸೊ 25 6 are 150. next 57 plus 1 into 3 is 3 divided by 16. 3 ನ 16 ಅಲ್ಲಿ ಡಿವೈಡ್ ಮಾಡೋಕ್ಕಾಗಲ್ಲ, ಸೊ ಐ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ಡೆಸಿಮಲ್. 0 ಪಾಯಿಂಟ್ ಅಂತ ಹೇಳ್ತೀನಿ. ಸೊ 0 ಇದೆಷ್ಟಾಗುತ್ತೆ ಅವಾಗ? 16 1s are 16, 14 ರಿಮೈನ್ ಆಗುತ್ತೆ, 8s are 128. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು? 57 ಪ್ಲಸ್ 0.18. ಸೊ ಏನಾಗುತ್ತೆ? 57.18. ಸೊ ದಿಸ್ ಇಸ್ ದ ಮೀನ್ ವಿಚ್ ವಿ ಆರ್ ಸಪೋಸ್ ಟು ಗೆಟ್. The table shows the daily expenditure of food of 25 households in a locality. Find the mean daily expenditure on food by a suitable method. Direct problem ಜಾಸ್ತಿ ಏನು ತಲೆನೋವಿಲ್ಲ, ಬಿಕಾಸ್ ಇಟ್ ಈಸ್ ಅ ಕಂಟಿನ್ಯೂಸ್ ಡೇಟಾ ವಿಚ್ ಇಸ್ ಗಿವನ್. ಸೊ ಆಲ್ರೆಡಿ ನನ್ನ ಕ್ಲಾಸ್ ಇಂಟರ್ವಲ್ ಎಫ್ ಎಲ್ಲ ಬರೆದ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು? ವಿಲ್ ಫೈಂಡ್ ಡಿ, ವಿಲ್ ಫೈಂಡ್ ಅಸ್ಯೂಮ್ ಮೀನ್ ಮೆಥಡೇ ಮಾಡ ಇದನ್ನ. ವಿಲ್ ಫೈಂಡ್ ಎಫ್ ಡಿ. ಓಕೆ, ಲೆಟ್ಸ್ ಸಿ ಅಸ್ಯೂಮ್ ಮೀನ್ ಮೆಥಡ ಏನು ಅಂತ ಡಿಸೈಡ್ ಮಾಡೋಣ. ಓಕೆ, ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ವಿಲ್ ಡಿಸೈಡ್. ಸೊ ಫಸ್ಟ್ ಡಿವಿಯೇಷನ್ ಫೈಂಡ್ ಮಾಡ್ತೀನಿ. ಫಾರ್ ದಟ್ ಐ ನೀಡ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇಸ್ 12. corresponding value will become my assumed mean. So 125 minus 225 is nothing but -100. ಇಲ್ಲೇನ್ ಬರುತ್ತೆ? -50. ಇದು 100% 0 ಆಗುತ್ತೆ. Here it will be 50. The same way here also it will be how much? ಎಷ್ಟಾಗುತ್ತೆ? 225 ಅಲ್ವಾ? ಸೊ ಇಲ್ಲಿ 100 ಆಗುತ್ತೆ. Now since deviation ಸ್ವಲ್ಪ ಜಾಸ್ತಿ ಇದೆ, so we'll go for the step deviation method. Step deviation ನಮಗೆ ಗೊತ್ತಿದೆ. We'll find u, it is nothing but deviation divided by the size. ಸೈಜ್ ಏನು? 150. ಇಲ್ಲೇ ಮಾಡೋಣ. ಸೈಜ್ ಏನಾಗುತ್ತೆ? 150 minus 100 which is nothing but 50. ಸೊ ಪ್ರತಿಯೊಂದು ನಂಬರ್ನು, ಪ್ರತಿಯೊಂದು ಡಿವಿಯೇಷನ್ 50 ಇಂದ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಹಿಯರ್ ವಿಲ್ ಗೆಟ್ -2, ಹಿಯರ್ ಐ ವಿಲ್ ಗೆಟ್ -1, ಹಿಯರ್ ಐ ವಿಲ್ ಗೆಟ್ 0. 50 divided by 1 is 1, 100 divided by 50 is 2. ಸೊ ನೆಕ್ಸ್ಟ್ ಲಾಸ್ಟ್ ಕಾಲಮ್ ಏನ್ ಬರಬೇಕು? ಎಫ್ ಯು ಬರಬೇಕು. 4 into -2 is -8, 5 into -1 is -5. This will be 0. 2 into 1 is 2, 2 2s are 4. So summation FU ಎಷ್ಟು ಬರುತ್ತೆ? Summation FU is equal to 4 plus 2 is 8. ಇಲ್ಲಿ -13 ಇದೆ. ಸೊ ಇದೆರಡನ್ನ ಆಡ್ ಮಾಡಿದ್ರೆ 6 ಬರುತ್ತೆ. ಇದೆರಡನ್ನ ಆಡ್ ಮಾಡಿದ್ರೆ -13 ಬರುತ್ತೆ. -13 plus 6 will give you -7. So this is the value of summation FU, -7. ಅದೇ ತರ ಇಲ್ಲಿ summation F ಎಷ್ಟು ಬರುತ್ತೆ? Summation F is equal to 4, 16, 21, 25. ಓಕೆ, ಸೊ ನಮಗೆ ಬೇಕಾಗಿರೋ ಎಲ್ಲ ವ್ಯಾಲ್ಯೂ ಸಿಕ್ಕಿದೆ. ಲೆಟ್ಸ್ ಜಸ್ಟ್ ಸಬ್ಸ್ಟಿಟ್ಯೂಟ್ ಇಟ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಎ ಪ್ಲಸ್ ಸಮೇಷನ್ ಎಫ್ ಯು ಡಿವೈಡೆಡ್ ಬೈ ಸಮೇಷನ್ ಎಫ್ ಇಂಟು ಹೆಚ್. ಸೊ ಎ ವ್ಯಾಲ್ಯೂ ಏನಾಗುತ್ತೆ? ಎ ವ್ಯಾಲ್ಯೂ ಇಸ್ ಅಸ್ಯೂಮ್ಡ್ ಮೀನ್. ಎಷ್ಟು ಬಂದಿತ್ತು? ಅಸ್ಯೂಮ್ ಮೀನ್ ವಾಸ್ 225. ಅಸ್ಯೂಮ್ ಮೀನ್ ವಾಸ್ 225 ಪ್ಲಸ್ ಸಮೇಷನ್ ಎಫ್ ಯು ವಾಸ್ -7 ಡಿವೈಡೆಡ್ ಬೈ 25 ಇಂಟು ಸೈಜ್ ಎಷ್ಟಿತ್ತು? 50. 25 ones are 25 2s are. -7 into 2 ಎಷ್ಟಾಗುತ್ತೆ? -14 ಆಗುತ್ತೆ. 225 -14 ನಾವು ಮಾಡಬೇಕು.
ಸೊ 225 minus 14 is 211. ಸೊ x bar ಎಷ್ಟು ಬಂತು 211, which is the answer. To find out the concentration of SO2 in the air, the data was collected for 30 localities in a certain city and is presented below. Find the mean concentration of SO2 in the air. ಏನ್ ಚೇಂಜ್ ಈ ಕ್ವೆಶನ್ ಅಲ್ಲಿ ಅಂದ್ರೆ ನಾವು ಇದುವರೆಗೂ ನಾರ್ಮಲ್ ನಂಬರ್ಸ್ ಜೊತೆ ಡೀಲ್ ಮಾಡಿದ್ವಿ, ಇವನ್ ದೋ ಇಟ್ ಇಸ್ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಸ್. ಇಲ್ಲಿ ನಮಗೆ ಡೆಸಿಮಲ್ಸ್ ಬರ್ತಾ ಇದೆ. ತುಂಬಾ ಜನಕ್ಕೆ ಇದು ಡೆಸಿಮಲ್ಸ್ ತುಂಬಾ ಇರಿಟೇಟ್ ಮಾಡುತ್ತೆ, ಬಟ್ ವಿ ಹ್ಯಾವ್ ಟು ಡೂ ಇಟ್ ವೆರಿ 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 ತುಂಬಾ ಅಟೆನ್ಷನ್ ಕೊಟ್ಟು ಮಾಡಬೇಕು. ಓಕೆ, ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಎಲ್ಲ ಬರ್ದಿದ್ದೀನಿ. ಅಂಡ್ ಹೌ ಐ ಡಿಡ್ ಎಕ್ಸ್ ಯು ಆಲ್ರೆಡಿ ನೋ. 0.004 ಪ್ಲಸ್ 0.00 ಡಿವೈಡೆಡ್ ಬೈ 2. ಸೊ ಬರೀ 2 ಬರಲ್ಲ, ಇಲ್ಲಿ 0.02 ಬರುತ್ತೆ. ಸೇಮ್ ಅದನ್ನ ಆಡ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ಓಕೆ, ಡನ್. ಫಸ್ಟ್ ನಾನು ಡಿವಿಯೇಷನ್ ಮಾಡ್ತೀನಿ. ಸೊ ಲೆಟ್ ಸಿ ಹೌ ಇಟ್ ಅಕರ್ಸ್. ಬೇಸ್ಡ್ ಆನ್ ದಟ್ ಐ ವಿಲ್ ಡಿಸೈಡ್ ನಾನು ಅಸ್ಯೂಮ್ ಮೀನ್ ಮಾಡ್ತೀನ, ಸ್ಟೆಪ್ ಡಿವಿಯೇಷನ್ ಮಾಡ್ತೀನ. ಓಕೆ, ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದಕ್ಕಿದೆ? ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇಲ್ಲಿ 2 ಇದೆ, 9 and 9 ಎರಡಕ್ಕೂ ಇದೆ. ವಿಚ್ ಮೀನ್ಸ್ ಐ ಆಮ್ ಗೋಯಿಂಗ್ ಟು ಟೇಕ್ 9 as the maximum frequency, and maximum frequency corresponding 2 ವ್ಯಾಲ್ಯೂ ಇದೆ, ಬಟ್ ಸ್ಟಿಲ್ ಐ ವಿಲ್ ಟೇಕ್ 0.10 as my assumed mean. ಓಕೆ, ಸೊ ಇದನ್ನ ಮೈನಸ್ ಮಾಡ್ತಾ ಬರ್ಬೇಕು. ಇಲ್ಲೇನ್ ಬರುತ್ತೆ -0.08. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ -0.04, ಅಂದ್ರೆ 0.0404 ಕಡಿಮೆ ಆಗ್ತಿದೆ, ಇಲ್ಲಿ 0. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ 0.04. ನೆಕ್ಸ್ಟ್ 0.08. ಇದಾದ್ಮೇಲೆ 0.12. ಓಕೆ, ಇದನ್ನೇನಾದ್ರೂ ಮಾಡಿ ಇನ್ನ ಕಡಿಮೆ ಮಾಡ್ಬೋದಾ? ಲೆಟ್ಸ್ ಸಿ. ಯು ಮಾಡಿದಾಗ ಏನಾಗುತ್ತೆ ನೋಡೋಣ. ಯು ಇಸ್ ನಥಿಂಗ್ ಬಟ್ ಡಿವಿಯೇಷನ್ ಡಿವೈಡೆಡ್ ಬೈ ಹೆಚ್. ಸೊ ಕ್ಲಾಸ್ ಸೈಜ್ ಹೆಂಗ್ ಫೈಂಡ್ ಮಾಡೋದು? 0.04 ಮೈನಸ್ 0.00. ಸೊ ಕ್ಲಾಸ್ ಸೈಜ್ ಏನಾಗುತ್ತೆ 0.04 ಆಗುತ್ತೆ. ಸೊ ಡಿವೈಡ್ ಮಾಡಿದಾಗ 0.04 ಅಲ್ಲಿ ಒಂದಕ್ಕೆ ತೋರಿಸ್ತೀನಿ, ರೆಸ್ಟ್ ಯು ಕ್ಯಾನ್ ಓನ್ಲಿ ಸಿ. 0.08 ಡಿವೈಡೆಡ್ ಬೈ 0.04. 00 2 0 ತೆಗೆದ್ರೆ 4 1s 4 2s -2 ಆಗುತ್ತೆ. ದಿಸ್ ವಿಲ್ ಬಿಕಮ್ -2. ನೆಕ್ಸ್ಟ್ -0.04 ಇದೆ, -1. ಇದು 0 ಆಗುತ್ತೆ, ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 3 ಆಗುತ್ತೆ. ನೆಕ್ಸ್ಟ್ ಎಫ್ ಯು ಮಾಡೋಣ. ಎಫ್ ಯು ಮಾಡಿದಾಗ ಏನಾಗುತ್ತೆ 4 into -2 -8, 9 into -1 -9. ದಿಸ್ ವಿಲ್ ಬಿಕಮ್ 0. 2 into 1 is 2, 4 into 2 is 8, 2 into 3 is 6. ಇದನ್ನೆಲ್ಲ ಆಡ್ ಮಾಡಿದಾಗ 16 ಬರುತ್ತೆ. ಇಫ್ ಐ ಆಡ್ ದಿಸ್ ಐ ಆಮ್ ಗೆಟಿಂಗ್ -17. ಅಂಡ್ ಇದೆರಡನ್ನ ಆಡ್ ಮಾಡಿದಾಗ ಎಷ್ಟು ಬರಬೇಕು? ಐ ಆಮ್ ಗೆಟಿಂಗ್ -1, ವಿಚ್ ಇಸ್ ಸಪೋಸ್ ಟು ಬಿ ಸಮೇಷನ್ ಎಫ್ ಯು. ಅಂಡ್ ಇಲ್ಲಿ ಸಮೇಷನ್ ಎಫ್ ಮಾಡಬೇಕು. ಸಮೇಷನ್ ಎಫ್ ನಾವು ಪ್ರತಿ ಸರಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಲ್ಲೇ ಒಂದ್ ಕಡೆ ಡೇಟಲ್ಲಿ ಮೆನ್ಷನ್ ಆಗಿದೆ ನೋಡಿ 30 ಅಂತ. ಸೊ ಸೇಮ್ ನಂಬರ್ 30 ಇರುತ್ತೆ. ಇಲ್ಲ ನನಗೆ ಇನ್ನೂ ಡೌಟ್ ಇದೆ ಅಂದ್ರೆ ನೀವು ಚೆಕ್ ಮಾಡ್ಕೋಬಹುದು. 2 6 12 21 ಎಷ್ಟಿದೆ ಇಲ್ಲಿ? 13 22 24 28 30 ಸೇಮ್ ಇದೆ. ಓಕೆ, ಸೊ ನಮಗೆ ಬೇಕಾಗಿರೋ ಎಲ್ಲ ವ್ಯಾಲ್ಯೂ ಸಿಕ್ಕಿದೆ. ನಾವು ಲೆಟ್ ಸ್ಟಾರ್ಟ್ ಸಬ್ಸ್ಟಿಟ್ಯೂಟಿಂಗ್ ಇನ್ ದ ಫಾರ್ಮುಲಾ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು a plus bracket summation fu divided by summation f into h. assume mean ಏನು ತಗೊಂಡಿದ್ವಿ? assume mean was 0.10 plus summation fu ಎಷ್ಟು ಬಂತು? it is minus ಎಷ್ಟು ಬಂತು? -1 -17 16 ಕರೆಕ್ಟ್ ಆಗಿದೆ. -1 ಬಂತು. -1 ಡಿವೈಡೆಡ್ ಬೈ 30 ಇಂಟು ನಮ್ಮ ಸೈಜ್ ಎಷ್ಟಿತ್ತು? 0.04 ಇತ್ತು. ಓಕೆ, ಡನ್. ಸೊ ಈಗ ಏನ್ ಮಾಡಬೇಕು? ಮೈನಸ್ ಫಸ್ಟ್ 0.10 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 1 ಇಂಟು 0.04 ಇಸ್ 0.04 ಡಿವೈಡೆಡ್ ಬೈ 30. ಈಗ ಇದಿಷ್ಟನ್ನು ಸಾಲ್ವ್ ಮಾಡೋಣ. 2 ನಂಬರ್ ಇದೆ, ಸೊ ಇದೆರಡನ್ನು ಈ ಕಡೆ ಹಾಕಿ 0 ಆಡ್ ಮಾಡ್ತೀನಿ. ಓಕೆ, ಸೊ 0.10 ಓಕೆ ಮೈನಸ್ ಈಗ ಏನ್ ನಂಬರ್ ಏನಿದೆ 4 ಡಿವೈಡೆಡ್ ಬೈ 3000 ಇದೆ. ಓಕೆ, ಸೊ 4 ಡಿವೈಡೆಡ್ ಬೈ 2 2s 2 1500 2 1s 2 750s. ಸೊ ಇವಾಗ ನನ್ನ ಹತ್ರ ಏನು ಉಳಿದಿದೆ? 1 ಡಿವೈಡೆಡ್ ಬೈ 750 ಉಳಿದಿದೆ. ಸೊ 750 ಡಿವೈಡ್ ಮಾಡಿದಾಗ ಏನಾಗುತ್ತೆ? 0.10 ಅಲ್ಲಿ ಆಗತ್ತಾ? ಆಗಲ್ಲ. 0 100 ಅಲ್ಲಿ ಆಗತ್ತಾ? ಆಗಲ್ಲ. 0 1000 ಆಗತ್ತಾ? ಆಗತ್ತೆ. 0.001 250 ಉಳ್ಕೊಳ್ಳುತ್ತೆ. 250 ಡೈರೆಕ್ಟ್ ಆಗಿ ಡಿವೈಡ್ ಆಗಲ್ಲ. 0.0013 ಅಂತ ಬರಿತೀನಿ. ಓಕೆ, ಸೊ 0.10 ನಲ್ಲಿ 0.10 ಮೈನಸ್ 0.0013 ಎಷ್ಟಾಗತ್ತೆ ಇದು? ಇದು ಮಾಡಿದಾಗ ಸಿಂಪಲ್ ಇಲ್ಲೇ ಮಾಡ್ಬಿಟ್ಟು ನೋಡೋಣ. 0.10 ಇದೆ, ಏನು ಇಲ್ಲ ಅಂದ್ರೆ 0 ಹಾಕೋಬಹುದು. ಮೈನಸ್ 0.0013 ಎಷ್ಟಾಗತ್ತೆ ಇದು? 0.10
ಇಲ್ಲಿಂದ ತಿರ್ಗಾ 9 10 ಇಲ್ಲಿಂದ ಬಾರೋ ತಿರ್ಗಾ 9 10 ಆಗುತ್ತೆ. 10 minus 3 is 7, 9 minus 1 is 8, ಇದು 9 ಆಗುತ್ತೆ, ಇದೆಷ್ಟಾಗುತ್ತೆ ಇದು, ದಿಸ್ ವಿಲ್ ಬಿ 0. ಸೊ ಆನ್ಸರ್ ಎಷ್ಟು ಬರುತ್ತೆ, ಎಕ್ಸ್ ಬಾರ್ ಏನ್ ಬರುತ್ತೆ ನಮಗೆ 0.0987. ಸೊ ದಿಸ್ ಇಸ್ ದ ರಿಕ್ವೈರ್ಡ್ answer. A class teacher has the following absentee record of 40 students of a class for the whole term. Find the mean number of days a student was absent. ಸಿಂಪಲ್ ಆಗಿ ಕೇಳ್ತಿದ್ದಾರೆ, ನಾವು ಮೀನ್ ಫೈಂಡ್ ಮಾಡಬೇಕು. ಬಟ್ ಈ ವಿಡಿಯೋ ಸ್ಪೆಷಾಲಿಟಿ ಏನು, ವಿ ಹ್ಯಾವ್ ಟು ಅಬ್ಸರ್ವ್ ಹೌ ದ ಡೇಟಾ ಇಸ್ ಗಿವನ್. ಸೊ ಡೇಟಾ ನೋಡಿ, ಇವಾಗ 0 to 6, 6 to 10, 10 to 14, 14 to 20, 20 to 28, 28 to 38, 38 to 40. ಓಕೆ, ಒಂದಂತೂ ಅರ್ಥ ಆಯ್ತು, ದ ಡೇಟಾ ಗಿವನ್ ಇಸ್ ಕಂಟಿನ್ಯೂಸ್ ಕೊಟ್ಟಿದ್ದಾರೆ. ಬಟ್ ಲುಕ್ ಅಟ್ ದ ಕ್ಲಾಸ್ ಸೈಜ್ ಆಫ್ ದ ಇಂಟರ್ವೆಲ್. ನಮಗೆ ಇಂಟರ್ವೆಲ್, ಪ್ರತಿಯೊಂದು ಇಂಟರ್ವೆಲ್ದು ಸೈಜ್ ಬೇರೆ ಬೇರೆ ಇದೆ, ಕರೆಕ್ಟಾ? ಸೊ ಇದನ್ನ ಮಾಡ್ಬೋದಾ? ಎಸ್, 100% ಮಾಡ್ಬೋದು. ಬಟ್ ದೇರ್ ಆರ್ ಓನ್ಲಿ 2 ಮೆಥಡ್ಸ್ ವಿಚ್ ಸಪೋರ್ಟ್ ದೀಸ್ ಕೈಂಡ್ ಆಫ್ ವ್ಯಾಲ್ಯೂಸ್: ಡೈರೆಕ್ಟ್ ಮೆಥಡ್ ಅಂಡ್ ಅಸ್ಯೂಮ್ ಮೀನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್ ಏನಕ್ಕೆ ನಾನು ಹೇಳಲಿಲ್ಲ, ಬಿಕಾಸ್ ಸ್ಟೆಪ್ ಡಿವಿಯೇಷನ್ ಅಲ್ಲಿ ಕ್ಲಾಸ್ ಸೈಜ್ ಅಂತ ಒಂದು ಬರುತ್ತೆ, ಹೆಚ್ ಅಂತ ನಾವು ಫೈಂಡ್ ಮಾಡ್ತೀವಿ. ವಿ ಫೈಂಡ್ ಇಟ್ ಓನ್ಲಿ ಒನ್ಸ್ and we assume that it is the same for all of them. So a h ಅನ್ನೋ ಫ್ಯಾಕ್ಟರ್ ಫಾರ್ಮುಲಾಲು ಬರುತ್ತೆ, which means it is dependent on the class interval. ಸೈಜ್ ಸೇಮ್ ಇರಬೇಕು ಪ್ರತಿಯೊಂದು. ಬಟ್ ಡೈರೆಕ್ಟ್ ಮೆಥಡ್ ಅಂಡ್ ಡಿವಿಯೇಷನ್, ನಾವು ಅಸ್ಯೂಮ್ ಮೀನ್ ಮೆಥಡ್ ಮಾಡಿದಾಗ ವಿ ಡೋಂಟ್ ಡಿಪೆಂಡ್ ಆನ್ ದ ಇಂಟರ್ವೆಲ್. ಸೊ ಐದರ್ ಆಫ್ ದ ಮೆಥಡ್ ವಿ ಕ್ಯಾನ್ ಯೂಸ್ ಅಂಡ್ ಸಾಲ್ವ್. ತುಂಬಾ ಹೊತ್ತ ಡೈರೆಕ್ಟ್ ಮೆಥಡ್ ಮಾಡಿ. ಸೊ ಲೆಟ್ಸ್ ಸಾಲ್ವ್ ವಿತ್ ಡೈರೆಕ್ಟ್ ಮೆಥಡ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. 0 to 6 ಕ್ಲಾಸ್ ಮಾರ್ಕ್ ಏನ್ ಬರುತ್ತೆ, ಇಟ್ ವಿಲ್ ಬಿ 3. ಹಿಯರ್ ಇಟ್ ವಿಲ್ ಬಿ 8. ನೆಕ್ಸ್ಟ್ 10 to 14 ಇಟ್ ವಿಲ್ ಬಿ 12. 14 plus 20 is 24, ಅಲ್ಲ 34, divided by 2 is 17. ಇಲ್ಲಿ 24 ಆಗುತ್ತೆ. ಇದೆಷ್ಟಾಗುತ್ತೆ, 66 ಅಲ್ವಾ? ಸೊ 66 divided by 2 33 ಆಗುತ್ತೆ. 38 to 40, 78 divided by 2 will be 39. ಓಕೆ, ನೆಕ್ಸ್ಟ್ ಎಫ್ ಎಕ್ಸ್ ಮಾಡಿದ್ರೆ ಅಗೈನ್ ಐ ಆಮ್ ಫೈಂಡಿಂಗ್ ವೆರಿ ಬಿಗ್ ನಂಬರ್ಸ್. ಸೊ ಡಿವಿಯೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಡಿವಿಯೇಷನ್ ಮಾಡ್ತೀನಿ. ಡಿವಿಯೇಷನ್ ಮಾಡಿದಾಗ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವುದಕ್ಕೆ, 11. Corresponding value will become my assumed mean. So this will be my assumed mean. So 3 minus 3 0 ಬರುತ್ತೆ. 8 minus 3 is 5. 12 minus 3 is 9. 17 minus 3 is 14. 14 ಆಯ್ತು. 24 minus 3 is 21. 33 minus 3 is 30. 39 minus 3 is 36. ಅಂತ ಏನು ಚೇಂಜ್ ಆಗಿಲ್ಲ. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಎಫ್ ಡಿ. ಸೊ ಫಸ್ಟ್ 0 ಬರುತ್ತೆ. 10 5s are 50. 7 9s are 63. 4 into 14 is 56. 21 into 4 is 84. 3 into 30 is 90. 36 into 1 is 36. So summation FD ಎಷ್ಟಾಗುತ್ತೆ, 113, 169, 253, 343 and 379. 379 ಒಂದ್ಸರಿ ಚೆಕ್ ಮಾಡೋಣ. 126, 210, 266, 329, 379 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸಮೇಷನ್ ಎಫ್ ಎಷ್ಟಾಗುತ್ತೆ, ಸಮೇಷನ್ ಎಫ್ ಇಸ್ ಈಕ್ವಲ್ ಟು 8, 12, 19, 29, 40 ಆಗುತ್ತೆ. ಓಕೆ, ಸೊ ಸಮೇಷನ್ ಎಫ್ ಸಿಕ್ತು, ನಮ್ಮ ಹತ್ರ ಡಿವಿಯೇಷನ್ ಇದೆ ಅಂಡ್ ವಿ ಆರ್ ರೆಡಿ ಟು ಗೋ ವಿತ್ ದ ಫಾರ್ಮುಲಾ. ಸೊ ಫಾರ್ಮುಲಾ ಏನು, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಸಮೇಷನ್ ಎಫ್. ನಮಗೆ ಗೊತ್ತು ಅಸ್ಯೂಮ್ ಮೀನ್ ವಾಸ್ 3 ಪ್ಲಸ್ ಸಮೇಷನ್ ಎಫ್ ಡಿ ಎಷ್ಟು ಬಂತು ನಮಗೆ, ಸಮೇಷನ್ ಎಫ್ ಡಿ ವಾಸ್ 379. ಸೊ 379 divided by summation f was 40. Okay, so 41s are 40 ಏನು ತಗೋಬಹುದು, ಫುಲ್ ಕನ್ಸಿಡರ್ ಮಾಡಿದ್ರೆ 49s are 360. 19 ಉಳಿಯುತ್ತೆ, ಪಾಯಿಂಟ್ ಇಟ್ರೆ 19 ಉಳಿಯುತ್ತೆ, ಪಾಯಿಂಟ್ ಇಟ್ರೆ 0. ಸೊ 44s are 160. 30 ಉಳಿಯುತ್ತೆ, 0 ಐ ಮೀನ್ 30 ಉಳಿಯುತ್ತೆ, ತಿರ್ಗಾ ಡಿವೈಡ್ ಮಾಡೋಕ್ಕಾಗಲ್ಲ, ಐ ಕ್ಯಾನ್ ಪುಟ್ 0. ಸೊ 7 ಆಗುತ್ತೆ, 9.47 ಆಗುತ್ತೆ. ಎಷ್ಟು ಉಳಿಯುತ್ತೆ ಅವಾಗ, 47 ಅಂದರೆ 280, 20 ಉಳಿಯುತ್ತೆ. ಸೊ ಇನ್ನೊಂದು 0 ಹಾಕಿದ್ರೆ 45. ಸೊ 3 ಪ್ಲಸ್ 9.475 ಮಾಡಬೇಕು. ಸೊ 3 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 12.475 ಆಗುತ್ತೆ, ವಿಚ್ ವಾಸ್ ದ ರಿಕ್ವೈರ್ಡ್ ಮೀನ್. ಸೊ ದಿಸ್ ಇಸ್ ಆರ್ ಆನ್ಸರ್. So in the next video, we are going to start solving the second exercise of the same chapter. ಇದೇ ತರ ವಿಡಿಯೋ ಪ್ರತಿಯೊಂದು ಎಕ್ಸರ್ಸೈಸ್ಗೂ ಪ್ರತಿಯೊಂದು ಚಾಪ್ಟರ್ ಅಪ್ಲೋಡ್ ಮಾಡ್ತೀವಿ. ಸೊ ಇಫ್ ಯು ಹ್ಯಾವ್ ಕ್ಲಾಸ್ 10 ಸ್ಟೂಡೆಂಟ್ಸ್ ಸ್ಟಡಿಂಗ್ ಅರೌಂಡ್ ಯು, ಆರ್ ಇಫ್ ಯು ಹ್ಯಾವ್ ಯುವರ್ ಕೊಲೀಗ್ಸ್, ಯುವರ್ ಫ್ರೆಂಡ್ಸ್ ಹು ಆರ್ ಸ್ಟಡಿಂಗ್ ಕ್ಲಾಸ್ 10, kindly share it with them. Your support means a lot for us. Thank you for watching this video, and ಇದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.